ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕೇವಲ ಒಬ್ಬ ಕವಿಯಾಗಿ ಲೇಖಕರಾಗಿ ಉಳಿಯದೆ ಒಂದು ದರ್ಶನವಾಗಿ ಇಡೀ ನಾಡಿನ ಸಾಂಸ್ಕೃತಿಕ ಚೇತನವಾಗಿ ಬೆಳೆದವರು ಕೆಲವರು. ಅವರಲ್ಲಿ ಅಗ್ರಗಣ್ಯರು ನಮ್ಮ ರಾಷ್ಟ್ರಕವಿ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅವರು ನವೋದಯ ಸಾಹಿತ್ಯದ ಸುವರ್ಣ ಯುಗದ ಪ್ರಮುಖ ರೂವಾರಿ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯ ಮಲೆನಾಡಿನ ದಟ್ಟ ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಕುವೆಂಪು ಆ ಪ್ರಕೃತಿಯಲ್ಲೇ ದೇವರನ್ನು, ತತ್ವಶಾಸ್ತ್ರವನ್ನು ಕಂಡರು. ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಕೇವಲ ಹಳೆಯ ಕಥೆಯ ಮರು ಬರವಣಿಗೆಯಲ್ಲ, ಅದು ಕನ್ನಡಕ್ಕೆ ಮಹಾಕಾವ್ಯದ ರೂಪವನ್ನು ಮರಳಿ ತಂದುಕೊಟ್ಟಿತು. ಈ ಕೃತಿಗಾಗಿಯೇ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಂದಿತು. ಆದರೆ ಕುವೆಂಪು ಅವರ ಶ್ರೇಷ್ಠತೆ ಇರುವುದು ಕೇವಲ ಅವರ ಕಾವ್ಯದಲ್ಲಲ್ಲ, ಅವರ ವಿಚಾರ ಕ್ರಾಂತಿಯಲ್ಲಿ. ಅವರು ಕೇವಲ ಕಲೆಗಾಗಿ ಕಲೆ ಎಂದು ಬರೆಯಲಿಲ್ಲ. ಸಮಾಜದ ಜಡತ್ವದ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ, ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ಲೇಖನಿಯನ್ನೇ ಖಡ್ಗವನ್ನಾಗಿ ಬಳಸಿದರು. ಜಾತಿ ವ್ಯವಸ್ಥೆಯ ಕ್ರೌರ್ಯವನ್ನು ಅವರು ನೇರವಾಗಿ ಪ್ರಶ್ನಿಸಿದರು. ಜಲಗಾರ, ಶೂದ್ರ ತಪಸ್ವಿಯಂತಹ ನಾಟಕಗಳ ಮೂಲಕ ಪುರಾಣದ ಪಾತ್ರಗಳನ್ನೇ ಬಳಸಿಕೊಂಡು ಸಮಾಜದ ಕಪಟತನವನ್ನು ಬಯಲಿಗೆಳೆದರು. ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಕಾದಂಬರಿಗಳು ಕೇವಲ ಕಥೆಗಳಲ್ಲ, ಅವು ಮಲೆನಾಡಿನ ಬದುಕು, ಅಲ್ಲಿಯ ಶೋಷಣೆಯ ಸಂಸ್ಕೃತಿಯ ಮಹಾಕನ್ನಡಿಗಳು. ಕುವೆಂಪು ನಮಗೆ ಕೊಟ್ಟ ಶ್ರೇಷ್ಠ ಕೊಡುಗೆ ಎಂದರೆ ವಿಶ್ವಮಾನವ ಸಂದೇಶ. ಓ ನನ್ನ ಚೇತನ, ಆಗು ನೀ ಅನಿಕೇತನ ಎಂದು ಹೇಳಿದರು. ಅನಿಕೇತನ ಎಂದರೆ ಮನೆ ಇಲ್ಲದವನು, ಅಂದರೆ ಯಾವುದೇ ಒಂದು ಜಾತಿ, ಧರ್ಮ, ದೇಶ, ಭಾಷೆ ಎಂಬ ಸಣ್ಣ ಗೂಡಿನಲ್ಲಿ ಸಿಲುಕಿಕೊಳ್ಳಬೇಡ. ಮೊದಲು ಮನುಷ್ಯನಾಗು, ನಂತರ ವಿಶ್ವಮಾನವನಾಗು ಎಂದು ಅವರು ಕರೆಕೊಟ್ಟರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬರೆಯುವ ಮೂಲಕ ಕನ್ನಡದ ಅಸ್ಮಿತೆಯನ್ನು ಜಾಗತಿಕ ಮಟ್ಟದಲ್ಲಿ ಯೋಚಿಸಲು ನಮಗೆ ಕಲಿಸಿಕೊಟ್ಟರು. ಅವರು ಬರೆದ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಗೀತೆ ಇಂದು ನಮ್ಮ ನಾಡಗೀತೆಯಾಗಿ ಕನ್ನಡಿಗರನ್ನು ಒಗ್ಗೂಡಿಸಿದೆ. ಕುವೆಂಪು ಅವರು ಯುಗದ ಕವಿ, ರಸಋಷಿ. ಅವರ ಸಾಹಿತ್ಯ ಓದಿದಷ್ಟು ಆಳ, ನಡೆದಷ್ಟು ದಾರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.